ಮೂಡಬಿದ್ರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಪತಿಯನ್ನ ಅರೆಸ್ಟ್ ಮಾಡಿ ಹೆಂಡತಿಯನ್ನ ಮಂಚಕ್ಕೆ ಕರೆದಿದ್ದಾರಂತೆ. ಒಲ್ಲೆ ಎಂದ ಸಂತ್ರಸ್ತೆಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. ಈ ಸಂಬಂಧ ಪೊಲೀಸ್ ಅಪ್ಪನನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸಪ್ಪ ಹೆಣ್ಣು ಮಕ್ಕಳಿಗೆ ಕಾಮದ ಕಾಟ. ಮಂಚಕ್ಕೆ ಕರೆದ, ಒಲ್ಲೆ ಎಂದವಳ ಮನೆಗೆ ನುಗ್ಗಿದ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತಾರಲ್ಲ, ಇಂಥವರನ್ನೇ ನೋಡಿ ಆ ಮಾತು ಹೇಳಿರ್ಬೇಕು ಅನ್ಸತ್ತೆ. ಎಲ್ಲರನ್ನೂ ಕಾಯ್ತೀನಿ ಅಂತ ಖಾಕಿ ತೊಟ್ಟು ಪೋಸ್ ಕೊಟ್ಟಿದ್ದ. ನಂಬಿ ಬಂದ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋ ಶಪಥ ಮಾಡಿದ್ದ. ಆದ್ರೆ ಇವನು ಮಾಡಿದ್ದೇ ಬೇರೆ ಬಿಡಿ. ಸಹಾಯ ಕೇಳಿ ಠಾಣೆಗೆ ಬರುತ್ತಿದ್ದ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಾಟ ಕೊಡ್ತಿದ್ದಂತೆ. ಸರಸೆ ನಿನ್ನ ಸೆರಗು ಸರಸೆ ಅಂತ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಈತನ ಕಾಮದ ಕರಾಳ ಸತ್ಯವನ್ನ ಸಂತ್ರಸ್ತೆಯರೇ ಬಿಚ್ಚಿಟ್ಟಿದ್ದಾರೆ. ಕತ್ತಲಲ್ಲಿ ಕಾಂಪೌಂಡ್ ಹಾರೋದಕ್ಕೆ ಸರ್ಕಸ್ ಮಾಡ್ತಿರೋ ಈತನ ಹೆಸರು ಸಂದೇಶ್ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್. ಈತನ ವಿರುದ್ಧವೇ ಬೆಚ್ಚಿ ಬೀಳಿಸುವ ಭಯಾನಕ ಆರೋಪಗಳು ಕೇಳಿ ಬಂದಿರೋದು. ಒಬ್ಬೊಬ್ಬರಾಗಿಯೇ ಬರ್ತಿರೋ ಸಂತ್ರಸ್ತೆಯರು ಖಾಕಿ ತೊಟ್ಟವನ ಕ್ರೌರ್ಯವನ್ನ ಬಿಚ್ಚಿಡ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಿದ್ದ ಸಂದೇಶ್ ಮೊದಲು ಗಂಡಂದಿರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಸಂತ್ರಸ್ತೆ ಗಂಡನನ್ನ ಬಂಧಿಸಿದ ಸಂದೇಶ್ 25 ಲಕ್ಷಕ್ಕೂ ಬೇಡಿಕೆ ಇಟ್ಟಿದ್ದಂತೆ. ದುಡ್ಡು ಕೊಡೋದಕ್ಕೆ ಆಗದಿದ್ದರೆ ನನ್ನ ಜೊತೆ ಮಲಗು ಅಂತ ಪೀಡಿಸ್ತಿದ್ದಂತೆ. ಅಷ್ಟೇ ಅಲ್ಲ, ನಾನು ಪೋಸ್ಟಿಂಗ್ ಆಗಿ ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟಿದ್ದೇನೆ, ಹೀಗಾಗಿ ಹಣ ಕೊಡುವಂತ ಪೀಡಿಸಿದ್ದಾನಂತೆ. ಅಲ್ಲದೆ ಈ ಬಗ್ಗೆ ಮಂಗಳೂರು ಕಮಿಷನರ್ಗೆ ದೂರು ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸಂತ್ರಸ್ತೆ. ಗಂಡನ ಅರೆಸ್ಟ್ ಮಾಡಿದ್ದೀನಿ, ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನನಗೆ 25 ಲ್ಯಾಕ್ಸ್ ಕೊಡಬೇಕು, ಇಲ್ಲಾದರೆ ನನ್ನ ಜೊತೆ ಬರಬೇಕು IBಗೆ ಅಂತ ಹೇಳಿದರು. ನಾನು ಯಾಕೆ ಬರಲಿ, ನಾನು 50 ಲ್ಯಾಕ್ಸ್ ಕಮಿಷನರ್ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದಿದ್ದೀನಿ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ಈ 2 ಆಪ್ಷನ್ಸ್ ನೀವು ತಗೊಳ್ಬೇಕು, ಇಲ್ಲ ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತ ಹೇಳಿದ್ರು. ಈ ಪೊಲೀಸಪ್ಪನ ಕಾಮದ ಬಲೆಯಲ್ಲಿ ನರಳಾಡಿದ ಮತ್ತೊಬ್ಬ ಸಂತ್ರಸ್ತೆ ಕರಾಳ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾರೆ. ಲೈಂಗಿಕವಾಗಿ ಬಳಸಿಕೊಂಡು ಮಹಿಳೆಯ ಅಪ್ರಾಪ್ತ ಮಗಳ ಮೇಲೂ ಕಣ್ಣು ಹಾಕಿದ್ದಂತೆ. ಹೀಗೆ ಹೋದಲ್ಲಿ ಬಂದಲ್ಲೆಲ್ಲ ಕಾಮದಾಟ ಆಡ್ತಿದ್ದವ ರಾತ್ರೋರಾತ್ರಿ ಸಂತ್ರಸ್ತೆಯರ ಮನೆಗೆ ನುಗ್ತಿದ್ದಂತೆ. ಗೇಟ್ ಹಾರಿ ಹೋಗ್ತಿದ್ದವ ಅಕ್ಷರಶಃ ಕ್ರೌರ್ಯ ಮೆರೀತಿದ್ದ ಅನ್ನೋ ಆರೋಪ ಬೆಚ್ಚಿ ಬೀಳಿಸ್ತಿದೆ. ನಿನ್ನ ಮನೆಗೆ ಬರ್ತೀನಿ, ನೀನು ಬರಲಿಲ್ಲ ಅಂದರೆ ನಾನು ನಿನ್ನ ಬಿಡಲ್ಲ. ಅದು ರಫ್ ಆಗಿ ಅದೊಂದು ಪ್ರೀತಿಯಲ್ಲಿ ಹೇಳೋದು ಅಲ್ಲ, ಒಂದು ಮನುಷ್ಯ ತಮಾಷೆಗೆ ಹೇಳೋದಲ್ಲ, ಗೂಂಡ ವರ್ತನೆ ರಫ್ ಆಗಿ ಹೇಳೋದು. ಅದನ್ನು ಏನೇನು ಮಾತಾಡ್ತಾನೆ. ನನ್ನ ಲೆಕ್ಕದಲ್ಲಿ ಅವ್ರಿಗೇನು ಹುಚ್ಚು ಹಿಡ್ದಿದೆ ಅಂತ ಆಗೈತೆ. ಇವತ್ತಿಗೂ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿದರೆ ಗೊತ್ತಾಗತ್ತೆ ಏನು ಅಂತೇಳಿ. ಯಾವಾಗ ಇನ್ಸ್ಪೆಕ್ಟರ್ ಸಂದೇಶನ ಕಿರುಕುಳ ಮಿತಿ ಮೀರ್ತೋ ಸಂತ್ರಸ್ತೆಯರು ಸಿಡಿದೆದ್ದಿದ್ದಾರೆ. ಗೃಹ ಸಚಿವರು DGPಗೆ ದೂರು ಕೊಟ್ಟಿದ್ದಾರೆ. ಚಿತ್ರಹಿಂಸೆ ಕೊಟ್ಟ ಪೊಲೀಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅಳಲು ತೋಡಿಕೊಳ್ತಿದ್ದಾರೆ. ಈ ವಿಚಾರ ಗೊತ್ತಾಗಿದ್ದೇ ತಡ ರಾಜ್ಯ ಮಹಿಳಾ ಆಯೋಗದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಈ ಸಂಬಂಧ 2 ವಾರದಲ್ಲಿ ವರದಿ ನೀಡುವಂತೆ ಮಂಗಳೂರು ಕಮಿಷನರ್ಗೆ ಪತ್ರ ಬರೆದಿದೆ. ಅವರನ್ನು ಕರೆಸಿ ಇವರನ್ನು ಕರೆಸಿ ಒಂದು ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕಳಿಸ್ತಾರೆ. ಇಮಿಡಿಯೇಟ್ಲಿ ಮಾಧ್ಯಮದಲ್ಲಿ ನಾವು ನೋಡಿದ ತಕ್ಷಣವೇ ಸುಮೋಟೋ ಕೇಸ್ ನಾವೇ ದಾಖಲು ಮಾಡಿಕೊಂಡು ಕಮಿಷನರ್ಗೆ, ದಕ್ಷಿಣ ಕನ್ನಡ ಕಮಿಷನರ್ ಅವ್ರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಈ ಕಾಮಕಾಂಡದ ಆರೋಪದ ಬಗ್ಗೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ವಿಭಾಗದ ACP ಶ್ರೀಕಾಂತ್ಗೆ ವರದಿ ನೀಡಲು ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಸಂದೇಶ್ನನ್ನ ACP ಶ್ರೀಕಾಂತ್ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಕುರಿತು ಸಾಲು ಪ್ರಶ್ನೆಗಳನ್ನಿಟ್ಟು ಡ್ರಿಲ್ ಮಾಡಿದ್ದಾರೆ. ಸಂತ್ರಸ್ತೆ ವಿರುದ್ಧವೇ ಸಿಡಿದೆದ್ದ ಸಹೋದರಿ. ಸಂದೇಶ್ ವಿರುದ್ಧ ಷಡ್ಯಂತ್ರ ಎಂದು ಕಿಡಿ. ಸಂದೇಶ್ ವಿರುದ್ಧ ಸಾಲು ಲೈಂಗಿಕ ಆರೋಪ ಕೇಳಿ ಬರ್ತಿದ್ದಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಸಹೋದರಿ ಪ್ರಫುಲ್ಲ ಸಿಡಿದೆದ್ದಿದ್ದಾರೆ. ಹಳೆ ದ್ವೇಷ ಸಾಧಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಸಂದೇಶ್ ಅವರನ್ನ ಕೆಲಸದಿಂದ ತೆಗೆಸಲು ಈ ರೀತಿ ಮಾಡ್ತಿದ್ದಾಳೆ ಅಂತ ಆರೋಪಿಸುತ್ತಿದ್ದಾರೆ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆಯನ್ನು
ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಒಟ್ಟಾರೆ ಇನ್ಸ್ಪೆಕ್ಟರ್ ಸಂದೇಶನ ಕಾಮದಾಟದ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಮತ್ತಷ್ಟು ತನಿಖೆಯ ಬಳಿಕವಷ್ಟೇ ಕಾಂಪೌಂಡ್ ಹಾರಿದವನ ಸತ್ಯ ಹೊರಬರಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.